ಗುರುಪುರ ಕೈಕಂಬದಿಂದ ಬಜ್ಪೆಗೆ ತೆರಳುವ ವಾಹನ ಸವಾರರು ತುಂಬಾ ಎಚ್ಚರಿಕೆಯಿಂದ ಸಂಚರಿಸಬೇಕು. ಸ್ವಲ್ಪ ಯಾಮಾರಿದ್ರೂ ನಿಮ್ಮ ಪ್ರಾಣ ಶಿವನ ಪಾದ ಸೇರಬಹುದು. ಅದು ಹೇಗೆ ಅಂತ ಕೇಳ್ತೀರಾ? ಹಾಗಿದ್ರೆ ಈ ರಿಪೋರ್ಟ್ ನೋಡಿ. ಇತ್ತೀಚೆಗೆ ಬಜ್ಪೆಯಿಂದ ಗುರುಪುರ ಕೈಕಂಬದವರೆಗಿನ ರಸ್ತೆಯನ್ನ ಅಗಲೀಕರಣಗೊಳಿಸಲಾಯಿತು. ಅಗಲೀಕರಣಗೊಳಿಸುವ ಮುಂಚೆ ಮೆಸ್ಕಾಂ ಹೈಟೆನ್ಷನ್ ಕಂಬಗಳನ್ನು ಅಳವಡಿಸಿತ್ತು. ಆದರೆ ರಸ್ತೆಯ ಇಕ್ಕೆರೆಗಳಲ್ಲಿ ಸಾಕಷ್ಟು ಜಾಗ ಬಿಟ್ಟು ಈ ಹೈಟೆನ್ಷನ್ ಕಂಬಗಳನ್ನು ಅಳವಡಿಸಬೇಕಿತ್ತು. ಆದರೆ ಈ ಬಗ್ಗೆ ಲೆಕ್ಕಿಸದೆ ನಿರ್ಲಕ್ಷ್ಯ ವಹಿಸಿದ ಇಲಾಖೆಯ ಸಿಬ್ಬಂದಿ ರಸ್ತೆ ಹಾದು ಹೋಗುವ ಪ್ರದೇಶದಲ್ಲೇ ಕಂಬಗಳನ್ನು ಅಳವಡಿಸಿದ್ದಾರೆ. ಇದಾದ ಬಳಿಕ ರಸ್ತೆ ಅಗಲೀಕರಣಗೊಂಡಿದ್ದು ಡಾಮರೀಕರಣವನ್ನು ಮಾಡಲಾಗಿತ್ತು. ಅಗಲೀಕರಣಗೊಳಿಸುವ ಸಂದರ್ಭ ಕಂಬಗಳು ರಸ್ತೆಯ ಒಳಗಡೆಗೆ ಬಂದಿದ್ದು ಡಾಮರೀಕರಣ ಮಾಡುವ ವೇಳೆ ವಿಧಿ ಇಲ್ಲದೆ ಕಂಬಗಳ ಮಧ್ಯೆಯೇ ಡಾಮರೀಕರಣ ಮಾಡಲಾಗಿದೆ. ಇದೀಗ ರಸ್ತೆ ಅಗಲೀಕರಣಗೊಂಡಿದ್ದು ವಾಹನ ಸ್ವತಂತ್ರವಾಗಿ ಸಂಚರಿಸದಂತಾಗಿದ್ದು ಅಗಲೀಕರಣಗೊಂಡ ರಸ್ತೆ ಕೆಲಸಕ್ಕೆ ಬಾರದಂತಾಗಿದೆ. ಪೊಲೀಸ್ ಠಾಣೆಯಿಂದ ಬಜ್ಪೆಪೇಟೆಗೆ ಸಂಪರ್ಕಿಸುವ ಸಂಜೀವ ಶೆಟ್ಟಿ ಸಭಾಂಗಣದ ಸಮೀಪ ಹಲವಾರು ಹೈಟೆನ್ಷನ್ ಕಂಬಗಳು ರಸ್ತೆಯ ಒಳಗಡೆಯೇ ಇವೆ. ವಾಹನ ಸವಾರರು ಕೊಂಚ ಯಾಮಾರಿದ್ರೂ ತಮ್ಮ ವಾಹನವನ್ನ ತಂತಿ ಕಂಬಕ್ಕೆ ಡಿಕ್ಕಿ ಹೊಡೆಯುವ ಸಾಧ್ಯತೆ ದಟ್ಟವಾಗಿದೆ. ಒಂದು ಕಡೆ ಅಪಘಾತ, ಮತ್ತೊಂದು ಕಡೆ ವಿದ್ಯುತ್ ಅವಘಡ ಸಂಭವಿಸಿ ಭಾರೀ ಜೀವಹಾನಿ ಸಂಭವಿಸುವ ಸಾಧ್ಯತೆಯೂ ಇದೆ. ಬಜ್ಪೆಯಿಂದ ಸುಂಕದಕಟ್ಟೆ ರಸ್ತೆಯಾಗಿ ಅಲ್ಲಿಂದ ಪೆರಾರ ಬ್ರಹ್ಮಬಲಾಂಡಿ ರಸ್ತೆಯ ಸಮೀಪವೂ ಹಲವಾರು ಕಂಬಗಳು ರಸ್ತೆಯ ಒಳಗಡೆಯೇ ಇವೆ. ಮುಂದೆ ಕಿನ್ನಿಕಂಬಳ ಸರ್ಕಾರಿ ಶಾಲೆಯ ಸಮೀಪದ ರಸ್ತೆಯಲ್ಲೂ ವಿದ್ಯುತ್ ಕಂಬ ರಸ್ತೆಯ ಒಳಗಡೆಯೇ ಇದ್ದು ಅಪಾಯಕಾರಿಯಾಗಿ ಪರಿಣಮಿಸಿದೆ. ಕೆಲ ದಿನಗಳ ಹಿಂದೆ ಈ ವಿದ್ಯುತ್ ಕಂಬಕ್ಕೆ ವಾಹನವೊಂದು ಡಿಕ್ಕಿ ಹೊಡೆದು ಕಂಬ ಮುರಿದು ಬಿದ್ದಿತ್ತು. ಆದರೆ ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿರಲಿಲ್ಲ. ಆದರೆ ಮುಂದೆ ಏನು ಆದೀತು ಎಂದು ಹೇಳಲು ಸಾಧ್ಯವಿಲ್ಲ. ರಸ್ತೆ ಮಧ್ಯೆಯೇ ಅಪಾಯಕಾರಿಯಾಗಿರುವ ಈ ಕಂಬಗಳನ್ನ ಕೂಡಲೇ ತೆರವುಗೊಳಿಸಬೇಕು ಎನ್ನುವುದು ಸ್ಥಳೀಯರ ಆಗ್ರಹವಾಗಿದೆ. ಇನ್ನಾದ್ರೂ ಮೆಸ್ಕಾಂ ಎಚ್ಚೆತ್ತುಕೊಂಡ್ರೆ ಅಮಾಯಕ ವಾಹನ ಸವಾರರ ಪ್ರಾಣವನ್ನ ಕಾಪಾಡಬಹುದು. ಜೊತೆಗೆ ಅಗಲೀಕರಣಗೊಂಡ ರಸ್ತೆಯು ಉಪಯೋಗಕ್ಕೆ ಬಂದಂತಾದೀತು. ಗಿರೀಶ್ ಮಳಲಿ, V4 News 24/7 ಬಜ್ಪೆ.